ಒಬ್ಬರು ಜಿಲ್ಲಾಧಿಕಾರಿ ಎಷ್ಟು ದುರಂಕಾರಾಗಿ ಮಾತಾಡ್ತಾರೆ ಅಂತ ಹೇಳಿದರೆ, ದಾಖಲಾತಿಯೊಂದಿಗೆ ಅಲ್ಲಿ ಅವೈಜ್ಞಾನಿಕವಾಗಿ ಮರಳು ತೆಗಿತಾ ಇರೋದು, ಇಲ್ಲೀಗಲ್ ಆಗಿ ಮರಳು ತೆಗಿತಾ ಇರುವಂಥದ್ದು ದಾಖಲಾತಿಯೊಂದಿಗೆ ಕೊಟ್ಟರು ಕೂಡ ಶಾಸಕರು ಮತ್ತು ಸಂಸದರು ಮುಂದೆ ಹೇಳ್ತಾರೆ, ನಾನು ತಡೆಯಲ್ಲ, ನೀವು ಕೋರ್ಟಿಗೆ ಹೋಗಿ ಅಂತ. ಜಿಲ್ಲಾಧಿಕಾರಿಗಳೇ ಸ್ವತಃ ಮುತುವರ್ಜಿಯಿಂದ ಮರಳುಗಾರಿಕೆ ನಡೆಸ್ತಾ ಇರುವಂಥದ್ದು ನಾಗರಮಠದಲ್ಲಿ ಮಾತ್ರ ಸರ್. ಇದುವರೆಗೂ ಪೊಲೀಸ್ ರಕ್ಷಣೆಯೊಂದಿಗೆ ಮರಳುಗಾರಿಕೆ ನಡೆಸಿರುವಂಥದ್ದು ಇತಿಹಾಸದಲ್ಲೇ ಇಲ್ಲ. ಆ ಕ್ರೆಡಿಟ್ ಏನಿದ್ದಿದ್ದರೂ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಸಲ್ಲುತ್ತೆ. ಏನು ಪ್ರತಿಭಟನೆ ಇದು? ಅವೈಜ್ಞಾನಿಕ ಮರಳುಗಾರಿಕೆ ಬಗ್ಗೆ. ಏನಾಗಿದೆ ಅವೈಜ್ಞಾನಿಕ ಅಂದರೆ? ಅವೈಜ್ಞಾನಿಕ ಅಂದರೆ ಸರ್, ಕೃಷಿ ಭೂಮಿಗೆ ತಡೆಗೋಡೆ ನಿರ್ಮಾಣ ಮಾಡಿದೆ ಸರ್. ಅವೈಜ್ಞಾನಿಕ ಮರಳುಗಾರಿಕೆ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಸಾಕ್ಷಿ ಸಮೇತ ಪುರಾವೆಗಳನ್ನು ಕೊಟ್ಟದಿದ್ದರೂ ಅವೈಜ್ಞಾನಿಕ ಮರಳುಗಾರಿಕೆಯನ್ನು ತಡೆ ನಿಲ್ಲಿಸದೆ ಪೊಲೀಸ್ ರಕ್ಷಣೆಯೊಂದಿಗೆ ಮರಳುಗಾರಿಕೆಯನ್ನು ಮುಂದುವರಿಸಿರುವುದು ವಿಪರ್ಯಾಸ ಸರ್. ಇದರ ಬಗ್ಗೆ ನಾವು ಉಪವಾಸ ಸತ್ಯಾಗ್ರಹವನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಎದುರೇ ಜಿಲ್ಲಾಧಿಕಾರಿ ವಿರುದ್ಧವೇ ಪ್ರತಿಭಟನೆ ಹೊರಟು ನಿಂತಿದ್ದೀವಿ. ಇವಾಗ ಯಾಕೆ ಕೇಳಿದ್ರೆ, ರಕ್ಷಣೆ ಮಾಡುವವರೇ ಭಕ್ಷಿಸಿ ತಿಂದಾಗಾಯಿತು ನಮ್ಮ ಊರು. ಇವಾಗ ನಮ್ಮನ್ನು ಕೇಳುವವರೇ ಇಲ್ಲ. ರಾಜಕಾರಣಿಗಳಿಂದ ಹಿಡಿದು ಎಲ್ಲ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಿಂದ ಹಿಡಿದು ಜಿಲ್ಲಾಧಿಕಾರಿಗಳೇ ಸ್ವತಃ ಮುತುವರ್ಜಿಯಿಂದ ಮರಳುಗಾರಿಕೆ ನಡೆಸ್ತಾ ಇರುವಂಥದ್ದು ನಾಗರಮಠದಲ್ಲಿ ಮಾತ್ರ ಸರ್. ಇದುವರೆಗೂ ಪೊಲೀಸ್ ರಕ್ಷಣೆಯೊಂದಿಗೆ ಮರಳುಗಾರಿಕೆ ನಡೆಸಿರುವಂಥದ್ದು ಇತಿಹಾಸದಲ್ಲೇ ಇಲ್ಲ. ಆ ಕ್ರೆಡಿಟ್ ಏನಿದ್ದಿದ್ದರೂ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಸಲ್ಲುತ್ತೆ. ಮರಳು ದಂಧೆಕೋರರ ಒಂದು ಮುತುವರ್ಜಿ ಸರ್ ಇದು. ಜಿಲ್ಲಾಧಿಕಾರಿಗಳು ಇಷ್ಟು ಸಾರ್ವಜನಿಕರಿಗೆ ಮತ್ತು ಕೃಷಿಕರಿಗೆ ಮೂಲಭೂತ ಸೌಕರ್ಯಗಳ ಕೊರತೆ ಬಗ್ಗೆ ಇಷ್ಟು ವಿಶ್ಲೇಷಣೆ ನಡೆಸಿ ಅವರಿಗೆ ಸಮರ್ಪಕವಾಗಿದ್ದ ಒಂದು ವ್ಯವಸ್ಥೆ ಮಾಡಿ ಕೊಟ್ಟಿದ್ರೆ ಅವ್ರ ಹೆಸರು ಎಲ್ಲೋ ಹೋಗ್ತಿತ್ತು. ಈ ಮರಳು ದಂಧೆಕೋರರಿಗೆ ಅಥವಾ ಈ ಮರಳು ದಂಧೆಕೋರರಿಗೆ ಈ ಥರ ಒಂದು ಉತ್ತೇಜನ ಕೊಟ್ಟು ಪೊಲೀಸ್ ರಕ್ಷಣೆಯೊಂದಿಗೆ ಮರಳುಗಾರಿಕೆ ನಡೆಸ್ತಾ ಇರೋದ್ರಿಂದ ಕೃಷಿಕರಿಗೆ ಮತ್ತು ಸಂಬಂಧಪಟ್ಟ ಊರಿನ ಗ್ರಾಮಸ್ಥರಿಗೆ ಕುಡಿಯೋ ನೀರು ಇದೆಲ್ಲ ಅಸ್ತವ್ಯಸ್ತ ಆಗಿದೆ ಸರ್. ಇವಾಗ ಇದ್ರ ಬಗ್ಗೆ ನಾವು ಮುತುವರ್ಜಿ ವಹಿಸಿ ತತ್ಕ್ಷಣವೇ ಇದು ಕ್ರಮ ತಗೊಂಡು ಮರಳುಗಾರಿಕೆಯನ್ನು ನಿಲ್ಲಿಸಿದ್ರೆ ಗ್ರಾಮ ಒಂದು ಉಳಿಬೋದು. ಇಲ್ಲ ಅಂತದಿದ್ದರೆ ಗ್ರಾಮಕ್ಕೆ ಕುತ್ತು ಬಂದಿರದೆ, ಆ ಕುತ್ತು ಬಂದಿರೋದೇ DC ಅವರಿಂದನೇ ಅಂತ ಹೇಳ್ಬೋದು. ಯಾಕೆ ಕೇಳಿದ್ರೆ, ಎಷ್ಟೋ ಸಲ ಮನವಿ ಮಾಡಿ ಹಿಂದೆಲ್ಲ ನಿಂತಿರುವಂಥ ಮರಳುಗಾರಿಕೆಯನ್ನು ಇವಾಗ ಇವರು ಮುತುವರ್ಜಿಯಿಂದ ನಡೆಸದೇ ಇರೋದು ವಿಪರ್ಯಾಸ ಸರ್ ನಮ್ಮ ಊರಿಗೆ. ದಿನೇಶ್ ಗಾಣಿಗರು ಏನು ಹೇಳಕ್ಕೆ ಬಯಸ್ತೀರಾ ಈ ವಿಷಯದಲ್ಲಿ? ನಾವು ಒಂದು 15 ದಿನದ ಹಿಂದೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಗ್ರಾಮಸ್ಥರು ಮತ್ತು ಶಾಸಕರು ಸಂಸದರ ಜೊತೆ ಬಂದಿದ್ದೀವಿ. ಒಬ್ಬರು ಜಿಲ್ಲಾಧಿಕಾರಿ ಎಷ್ಟು ದುರಂಕಾರಾಗಿ ಮಾತಾಡ್ತಾರೆ ಅಂತ ಹೇಳಿದರೆ, ದಾಖಲಾತಿಯೊಂದಿಗೆ ಅಲ್ಲಿ ಅವೈಜ್ಞಾನಿಕವಾಗಿ ಮರಳು ತೆಗಿತಾ ಇರೋದು, ಇಲ್ಲೀಗಲ್ ಆಗಿ ಮರಳು ತೆಗಿತಾ ಇರುವಂಥದ್ದು ದಾಖಲಾತಿಯೊಂದಿಗೆ ಕೊಟ್ಟರು ಕೂಡ ಶಾಸಕರು ಮತ್ತು ಸಂಸದರು ಮುಂದೆ ಹೇಳ್ತಾರೆ, ನಾನು ತಡೆಯಲ್ಲ, ನೀವು ಕೋರ್ಟಿಗೆ ಹೋಗಿ ಅಂತ. ಈಸಿಯಾಗಿ ಅಲ್ಲಿ ಇಲ್ಲೀಗಲ್ ನಡೀತಿರುವಂಥ ಒಂದು ಮೈನಿಂಗ್ಸನ್ನು, ಮರಳುಗಾರಿಕೆಯನ್ನು ತಡಿಲಿಕ್ಕೆ ಆಗ್ತಾ ಇಲ್ವಾ? ಆಗದಿದ್ರೆ ಆ ಸೀಟಲ್ಲಿ ಯಾಕೆ ಕೂರ್ತೀರಿ ನೀವು? ಕೃಷಿಕರಿಗೆ ಅಷ್ಟು ತೊಂದರೆ ಆಗ್ತಿದೆ. ಕೃಷಿಕರಲ್ಲಿ ನಮ್ಮ ಭೂಮಿ ನದಿ ಪಾಲಾಗಿದೆ, ನಮ್ಮನ್ನು ಅದನ್ನು ರಕ್ಷಿಸಿಕೊಡಿ ಅಂತ ಹೇಳ್ತಿದ್ದಾರೆ. ಅಲ್ಲಿ ಮರಳುಗಾರಿಕೆ ಮಾಡಲಿಕ್ಕೆ 1 ಮೀಟ್ರ್ ಮೇಲಿನ ಮರಳನ್ನು ತೆಗಿಬೇಕನ್ನುವಂಥ ಕಾನೂನಿದ್ರೂ ಕೂಡ 6 ಫೀಟು 8 ಫೀಟು 10 ಫೀಟ್ ಆಳದ ಮರಳನ್ನು ತೆಗೆದು ಇರುವಂಥ ಭೂಮಿನೂ ಕೂಡ ಇನ್ನೂ ಹಾಳು ಮಾಡ್ತಿದ್ದಾರೆ. ಇದೆಲ್ಲವನ್ನು ದಾಖಲಾತಿಯೊಂದಿಗೆ ಕೊಟ್ಟರು ಕೂಡ, ಶಾಸಕ ಸಂಸದರ ಸಮ್ಮುಖದಲ್ಲೇ ಕೊಟ್ಟರು ಕೂಡ ಉಡಾಫೆಯ ಮಾತಾಡ್ತಾರೆ. ಬಹುಶಃ ಅವ್ರಿಗೆ ಎನಿಸಿರ್ಬೋದು, ಅವರ ತೆಗಿಯ ಎಲ್ಲ ಮರಳಿ ಕೂಡ ಲೆಕ್ಕಸಾರ ಸಮೇತ ಕಾನೂನು ಅವರಿಗೆ ತಿರುಗೇಟು ಕೊಡ್ತದೆ. ಕಾನೂನು ಏನು ಅನ್ನೋದನ್ನು ಉಡುಪಿ ಜಿಲ್ಲೆಯಲ್ಲಿ ಅವರಿಗೆ ತೋರಿಸುವಂಥ ಕೆಲಸವನ್ನು ಮಾಡ್ತೇವೆ. ಇದು ನಾವೇನಿದ್ರು ಮಾಡ್ತಾ ಇರೋದು ಸಾಂಕೇತಿಕವಾಗಿ ಜನರ ಹಕ್ಕನ್ನು ನಾವಿಲ್ಲಿ ಪ್ರತಿಪಾದಿಸ್ತಾ ಇದ್ದೇವೆ ಅಷ್ಟೇ. ಹಾಗಾಗಿ ಜಿಲ್ಲಾಧಿಕಾರಿಗಳಿಗೆ ಇವತ್ತಿನ ದಿನ ಎಚ್ಚರಿಕೆಯನ್ನು ಕೊಡ್ತೇವೆ. ನೀವೇನು ಈ ರಾಜ್ಯದ, ಈ ದೇಶದ, ಈ ಒಂದು ಜಿಲ್ಲೆಯ ತಗೊಂಡಿಲ್ಲ. ನೀವು ಜನರ ಟ್ಯಾಕ್ಸ್ ಹಣದಲ್ಲಿ ಬದುಕ್ತಾ ಇದ್ದೀರ ಅನ್ನೋದು ನಿಮಗೆ ನೆನಪಿರ್ಬೇಕು. ಮೊದಲನೇದಾಗಿ ನೀವು ಆಡಿದ್ದೇ ಆಟ, ನಿಮಗೆ ಕೈಯಲ್ಲಿ ಪೆನ್ನು ಪೇಪರ್ ಇದೆ ಅಂತ ಏನು ಬೇಕಾದರೂ ಮಾಡ್ತೀರ ಅನ್ನೋದನ್ನು ಮುಂದಿನ ದಿನದಲ್ಲಿ ಕಾನೂನು ಏನು ಅನ್ನೋದನ್ನು ನಿಮಗೆ ತೋರಿಸ್ತೀವಿ ನಾವು. ಕಾನೂನು ಈ ದೇಶದ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೇ, ಒಬ್ಬ ಸಾಮಾನ್ಯ ಪ್ರಜೆಗೂ ಒಂದೇ, ಒಬ್ಬ ಜಿಲ್ಲಾಧಿಕಾರಿಗೂ ಒಂದೇ, ಈ ದೇಶದ ಪ್ರಧಾನಿಗೂ ಕೂಡ ಈ ದೇಶದ ಕಾನೂನು ಒಂದೇ. ಒಬ್ಬ ಅಡ್ವೊಕೇಟ್ ಬಂದು ಈ ಬಗ್ಗೆ ಮಾತಾಡಿದರೆ, ಚಂದ್ರಶೇಖರ್ ಶೆಟ್ಟಿ ಅಂತ ಕೊತ್ತಾಡಿ ಚಂದ್ರಶೇಖರ್ ಶೆಟ್ಟಿ ಅವ್ರು ಬಂದು ಮಾತಾಡಿದರೆ, ನೀವು ಕಾಮನ್ ಮ್ಯಾನ್ ಏನು ಮಾತಾಡ್ತೀರಿ ಕೇಳ್ತಾರೆ. ಅಂದರೆ ಇವರೇನು ಕೋಡ್ ಇದೆ ಅವರಿಗೆ? ಜಿಲ್ಲಾಧಿಕಾರಿ ಅಂದರೆ 2 ಕೋಡ್ ಇದೆ ಅವರಿಗೆ? ಇವರು ಕೂಡ ಸಾಮಾನ್ಯ ಮನುಷ್ಯನೇ. ಜನರ ಟ್ಯಾಕ್ಸ್ ಹಣ ತಗೊಂಡು ಒಂದು ಅವರಿಗೊಂದು ಇದು ಕೊಟ್ಟಿದ್ದಾರೆ, DC ಅನ್ನುವಂಥ ಪವರ್ ಕೊಟ್ಟಿದ್ದಾರೆ. ಅದನ್ನು ಜನರ ಉಪಯೋಗಿಸ್ಬೇಕು ಬಿಟ್ಟರೆ ಇವರ ದುರಾಡಳಿತಕ್ಕೆ ಉಪಯೋಗಿಸಬಾರ್ದು. ಅದನ್ನು ನೋಡುವ, ನಾವು ಕಾನೂನಿಗೆ ಗೌರವವಿಟ್ಟೆ ಎಲ್ಲ ರೀತಿಯ ಕಾನೂನಿನ ಏನು ಜನರಿಗಿರುವಂಥ ಕಾನೂನು ಹಕ್ಕೇನಿದೆ ಅದ್ರ ಪ್ರಕಾರ ಹೋಗ್ತಿದ್ದೇವೆ. ಮುಂದಿನ ದಿನ ನಾವು ಈಗಲೇ ಹೇಳ್ತೇವೆ, ತಾಳ್ಮೆಯಿಂದ ಕಾನೂನು ಹೋರಾಟ ಮಾಡಲಿಕ್ಕೆ ಗೊತ್ತು, ತಾಳ್ಮೆ ಮೀರಿ ಹೋರಾಟ ಮಾಡಲಿಕ್ಕೆ ಗೊತ್ತು, ಅದೇನಂತ ತೋರಿಸ್ತೇವೆ ನಿಮಗೆ.
ಅದೇನಂತ ತೋರಿಸ್ಲಿಕ್ಕೆ ಗೊತ್ತು. ನಿಮ್ಮ ಪೊಲೀಸ್ ಫೋರ್ಸಿಗೆ, ನಿಮ್ಮ ಅಲ್ಲಿ ಏನೋ ರಿಸರ್ವ್ ವ್ಯಾನಿಗೆ ಹೆದರುವಂಥ ಜನ ನಾವಲ್ಲ. ಅದು ಕಾನೂನಿಗೆ ಗೌರವ ಕೊಟ್ಟು ಪೊಲೀಸ್ ಇಲಾಖೆಯನ್ನು ನೀವು ಮಿಸ್ಯೂಸ್ ಮಾಡ್ಕೊತಿದ್ದೀರಿ ನೋಡಿ, ಪೊಲೀಸ್ ಇಲಾಖೆಯನ್ನು ಮಿಸ್ಯೂಸ್ ಮಾಡ್ಕೊಳ್ತಿದ್ದೀರಿ ನೋಡಿ. ಇದಕ್ಕೂ ಕೂಡ ಉತ್ತರ ಕೊಡ್ತೇವೆ ಮುಂದಿನ ದಿನ, ಇದಕ್ಕೂ ಕೂಡ ಉತ್ತರ ಕೊಡ್ತೇವೆ. ನಿಮ್ಮ ಪೊಲೀಸ್ ರಿಸರ್ವ್ ಇಟ್ಕೊಂಡು ನಾವು ಸುಮ್ಮನೆ ಇದ್ದೀವಿ ಅಂದರೆ ನಿಮ್ಗೆ ಎನಿಸಿರ್ಬೋದು ಇವತ್ತು, ರಿಸರ್ವ್ ಬಂದರೆ ಸುಮ್ಮನೆ ಇರ್ತಾರಲ್ಲ. ಅಲ್ಲಿ ಇಲ್ಲೀಗಲ್ ಆಗಿ ಮಣ್ಣು ತೆಗೆದಿದ್ರೆ ಅದಕ್ಕೆ ಉತ್ತರ ಯಾವ ರೀತಿ ಕೊಡಬೇಕೋ ಆ ರೀತಿ ಕೊಡ್ತೇವೆ ನಾವು. ಮುಂದಿನ ದಿನ ಇದಕ್ಕೆ ಉತ್ತರ ಕೊಡ್ತೇವೆ. ಯಾಕೆ ಇಷ್ಟು ನಾವು ಮಾತಾಡ್ತಿದ್ದೇವೆ ಅಂದರೆ ಜನರ ತಾಳ್ಮೆ ಕೆಟ್ಟಿದೆ. ಜನರ ತಾಳ್ಮೆ ಕೆಟ್ಟರೆ ಏನಾಗುತ್ತೆ ಅಂದೂ ತೋರಿಸ್ತೀವಿ ನಾವು. ತೋರಿಸ್ತೀವಿ ಅಂದರೆ ಕಾನೂನು ರೀತಿಯಲ್ಲೇ ತೋರಿಸ್ತೀವಿ, ಕಾನೂನು ರೀತಿಯಲ್ಲೇ ತೋರಿಸ್ತೀವಿ. ನೀವು ಉಡಾಪೆ ಮಾತಾಡ್ತೀರಿ ನೋಡಿ, ಏನು ಬೇಕಾದರೂ ಮಾಡಿ, ಕೋರ್ಟಿಗೆ ಹೋಗಿ. ಕೋರ್ಟ್ ಹೋಗಿದ್ದಾದ್ರೆ ನೀವ್ಯಾಕೆ ಇರ್ತೀರಿ ಇಲ್ಲಿ? ನೀವ್ಯಾಕೆ ಆ ಚೇರಲ್ಲಿ ಒಬ್ಬ ಸಂಸದರು ಶಾಸಕರಿದ್ರೆ ಕೇಳಬೇಕಲ್ಲ ನಾವು ಈ ಮಾತನ್ನು. ಬಹುಶಃ ನೀವು ಉಡುಪಿ ಜಿಲ್ಲೆಯಲ್ಲಿ ಯಾವುದೋ ಜಿಲ್ಲೆಯಲ್ಲಿ ಕೆಲಸ ಮಾಡಿ ಬಂದು ಉಡುಪಿ ಜಿಲ್ಲೆಯನ್ನು ಅದೇ ರೀತಿ ಅಂತ ತಿಳ್ಕೊಂಡಿದ್ದೀನೋ, ಅದಕ್ಕೆ ತಕ್ಕದಾದ ಉತ್ತರವನ್ನು ನಾವು ಕೊಡ್ತೇವೆ. ಕಾನೂನಿನಲ್ಲಿ ಇಲ್ಲಿಗಲ್ ನೀವು ಮಣ್ಣು ತೆಗಿತಿದ್ದೀರಲ್ಲ, ಅದಕ್ಕೆ ಕಾನೂನು ರೀತಿಯಲ್ಲೇ ಉತ್ತರವನ್ನು ಕೊಡ್ತೇವೆ. ಹಾಗಾಗಿ ಇವತ್ತು ಸಾರ್ವಜನಿಕರು ಸಾಂಕೇತಿಕವಾಗಿ ಧರಣಿ ಮಾಡ್ತಿದ್ದೇವೆ. ನೀವು ಅಲ್ಲಿ 3 ದಿನ ನಾವು ಮಾಡಿದ್ದೇವೆ ಸಾಂಕೇತಿಕವಾಗಿ. ನೀವು ಬರಲಿಲ್ಲ, ಅಧಿಕಾರಿಗಳನ್ನ ಕಳಿಸ್ಲಿಲ್ಲ. ಯಾಕಂದರೆ ನಿಮಗೆ ಹೆದರಿಕೆ ಇದೆ, ನೀವು ತಪ್ಪು ಮಾಡಿದ್ದೀರೋ ಅನ್ನೋಂಥ ಹೆದರಿಕೆ ಇದೆ. ಆ ಕಾರಣಕ್ಕೆ ನಾವು ಇಷ್ಟು ಮನವಿ ಕೊಟ್ಟರು, 11-12 ಬಾರಿ ಮನವಿ ಕೊಟ್ಟರು ಕೂಡ ನೀವು ಯಾವುದೇ ಅಧಿಕಾರಿಗಳನ್ನು ಸ್ಥಳ ತನಿಖೆಗೆ ಕರ್ಕೊಂಡು ಬರ್ತಾಯಿಲ್ಲ. ನೀವು ಕೂಡ ಬರ್ತಿಲ್ಲ. ನಿಮ್ಗೆ ಗೊತ್ತಾಗಲ್ಲ ಬಿಡಿ, ನೀವು ಪಾಪ SLC ಓದಿದ್ದಲ್ಲ, ನಿಮ್ಗೆ ಗೊತ್ತಾಗಲ್ಲ. ನೀವು ಅಲ್ಲಿ ಆ ಸೀಟಲ್ಲಿ DC ಆಗಿ ಕೂತಿ. ಯಾಕಂದ್ರೆ ನೀವು ಹೇಳಿದ್ದು ನಮ್ಗೆ ಆ ಮಾತು, ನಂಗೆ ಗೊತ್ತಾಗಲ್ಲ, ಅದೆಲ್ಲ ನಂಗೆ ಗೊತ್ತಾಗಲ್ಲ ಅಂತ. ಗೊತ್ತಾಗದೆ ನಿಮ್ಗೆ ಅಧಿಕಾರಿಗಳಿದ್ದಾರಲ್ಲ, ಬೇರೆ ಎಲ್ಲ ಗೊತ್ತಾಗುತ್ತೆ. ಇಲ್ಲಿಗಲ್ ಆಗಿ ಅಲ್ಲಿ ಮರಳು ತೆಗೆಯುವಾಗ ಅವರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಗೊತ್ತಾಗುತ್ತೆ. ನಿಮಗೆ ಅಲ್ಲಿ ಇಲ್ಲಿಗಲ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಷ್ಟು ವ್ಯವಧಾನ ನಿಮಗಿಲ್ವಾ? ಆಯಿತು, ನೀವು ಮಾಡಿ, ಖಂಡಿತ ಮಾಡಿ. ಎಷ್ಟು ದಿನ ಮಾಡ್ತೀರಿ ನೋಡು. ನಾವು ಕೂಡ ಹೋರಾಟ ಕಾನೂನಿನ ರೀತಿಯಲ್ಲೇ ಹೋರಾಟ ಮಾಡ್ತೇವೆ. ಹಾಗಾಗಿ ಇವತ್ತು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೂ ಕೂಡ ಮನವಿ ಮಾಡ್ತಾ ಇದ್ದೇವೆ. ಈ ಜಿಲ್ಲೆಯಲ್ಲಿ ಜನ ಉಪವಾಸ ಸತ್ಯಾಗ್ರಹ ಕೂತಿದ್ದಾರೆ. ಒಮ್ಮೆ ಈ ಕಡೆ ನೋಡಿ, ಉಡುಪಿ ಜಿಲ್ಲೆಯಲ್ಲಿ ಏನಾಗ್ತಿದೆ ಅನ್ನೋಂಥ ತಿಳ್ಕೊಳ್ಳುವಷ್ಟು ವ್ಯವಧಾನ ಆದರೂ ನಿಮ್ಗೆ ಇದೆಯಾ ಇಲ್ಲೋ ಅಂತ ನೋಡಿ. ನೀವೊಬ್ಬರು ಹೆಂಗಸು, ಇಲ್ಲಿ ಕೂತ್ಕೊಂಡಿರೋ ಎಷ್ಟೋ ಜನ ಹೆಣ್ಮಕ್ಳಿದ್ದಾರೆ, ಅವರ ಪರಿಸ್ಥಿತಿನೂ ಕೂಡ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಕಾಟಾಚಾರಕ್ಕೆ ಬಂದು ಕೂತ್ಕೊಂಡಿಲ್ಲ ಇಲ್ಲಿ. ಆ ಕಷ್ಟ ಆಗ್ತಿದೆ, ಸಮಸ್ಯೆ ಆಗ್ತಿದೆ ಅಂತ ಬಂದಿದ್ದಾರೆ. ನೀವಾದರೂ ಸಮಸ್ಯೆನ ಬಗೆಹರಿಸ್ತೀರನ್ನುವಂಥ ಒಂದು ನಂಬಿಕೆಯಲ್ಲಿ ಕಾಯ್ತಾ ಇದ್ದೀವಿ. ಇನ್ನೂ 1-2-3 ದಿನ ಕಾಯ್ತೀವಿ. ಮುಂದೆ ಕಾನೂನು ರೀತಿಯಲ್ಲಿ ಏನು ಮಾಡಬೇಕು ಅದ್ರ ಖಂಡಿತವಾಗಿ ಆ ಹೋರಾಟವನ್ನು ಮಾಡ್ತೇವೆ. ಇದು ರೋಡಲ್ಲೆಲ್ಲ ಟಿಪ್ಪರ್ ಹೋಗ್ತದೆ, ಅದು ಹೋಗುವಾಗ ಶಾಲೆದು ಬಸ್ ಮತ್ತು ರಿಕ್ಷಾ ಅವೆಲ್ಲ ಬರಲಿಕ್ಕೆ ಕೇಳೋದಿಲ್ಲ. ಶಾಲೆ ಮಕ್ಕಳಿಗೆ ಹೋಗ್ಲಿಕ್ಕೆಲ್ಲ ತೊಂದರೆ ಆಗುತ್ತೆ. ನಮ್ಗೆ 20 ನಿಮಿಷ ದಾರಿ ನಡ್ಕೊಂಡು ಹೋಗ್ಲಿಕ್ಕೆ ಇರೋದು. ಈಗ ನಾವು ಹಳೆ ಪ್ರಾಯದವರು ಅಥವಾ ಮಕ್ಕಳೆಲ್ಲ ಹೋಗ್ಲಿಕ್ಕೆ ಬರಲಿಕ್ಕೆ ನಮಗೆ ಸಮಸ್ಯೆ ಆಗ್ತಾ ಉಂಟು. ಮತ್ತು ಅವರು ತುಂಬ ಜನ, 100 ಜನ ಮೇಲೆ ಬಯ್ಯನವರೆಲ್ಲ ಇದ್ದಾರೆ. ಅವರು ಎಲ್ಲಿಂದ ಬಂದವರು, ಅಲ್ಲಿ ರೋಡಲ್ಲಿ ಆಚೆ ಈಚೆ ಹೋಗುವವರು ಬರುವವರೆಲ್ಲ ನಮಗೆ ಹೆಣ್ಮಕ್ಳೆಲ್ಲ ಹೋಗ್ಲಿಕ್ಕೆ ಬರಲಿಕ್ಕೂ ಸಮಸ್ಯೆ. ಮತ್ತು ಅಲ್ಲಿ ಇದ್ದ ಬಾವಿಯ ನೀರೆಲ್ಲ ಉಪ್ಪಾಗಿ ಕಳಕಾಗಿ ನೀರು ಕುಡಿಲಿಕ್ಕೂ ಆಗ್ತಾ ಇಲ್ಲ. ಪಂಚಾಯತಿ ಬಾವಿ ಹೊಯ್ಗೆ ತೆಗಿತಾ ಇರೋದ್ರಿಂದ, ಅದು ಪಂಚಾಯತಿ ಬಾವಿ ನಮ್ಮ ಹೊಳೆ ಸೈಡಲ್ಲೇ ಇರೋದ್ರಿಂದ ಅದು ಸಹ ಇನ್ನು ಸದ್ಯದಲ್ಲೇ ಬೀಳ್ತದೆ. ಅದು ಒಂದು 5 ಗ್ರಾಮಕ್ಕೆ ನೀರು ಹೋಗ್ತಾ ಉಂಟು ಅದರಿಂದ, ಪಂಚಾಯತಿ ಬಾವಿಯಿಂದ. ಮತ್ತೆ ಅಲ್ಲಿ ಇರುವ ನಮ್ಮ ಬಾವಿ ಎಲ್ಲ ಆಚೆ ಈಚೆಯವರದ್ದು ಬಾವಿ ನೀರೆಲ್ಲ ಕಳಕಾಗಿದೆ, ಪುನಃ ಉಪ್ಪಾಗಿದೆ. ನಾವು ಇದನ್ನೆಲ್ಲ ವಿದ್ ಪ್ರೂಫ್ ತಂದ್ರು ನಮ್ಗೆ ಎಲ್ಲಿ ಸಹ ಅದಕ್ಕೆ ನ್ಯಾಯ ಸಿಗ್ತಾ ಇಲ್ಲ. DC ಉಡುಪಿ ಜಿಲ್ಲೆ ಯಾವ ಗ್ರಾಮದಲ್ಲಿ ಆಗ್ತಾ ಇದೆ? ಹೊಸಾಳ ಗ್ರಾಮದಲ್ಲಿ, ಬಾರ್ಕೂರು ನಾಗರಮಠ. ಇದು ನಾವು DC ಹತ್ರ ಎಷ್ಟೆಷ್ಟೋ ಸಲ ಹೇಳಿ ಮನವಿ ಕೊಟ್ಟೆಲ್ಲ ಆಯ್ತು. ಅವರು ನಮ್ಮ ಬಗ್ಗೆ ಒಂದು ಸಲ ಸಹ ಕಣ್ಣೆತ್ತಿ ಸಹ ನೋಡುದಿಲ್ಲ. ನಾವು ಜನರು ಬಂದು ಹೇಳಿದ್ರೆ ಅವರು ಒಂದು ಪರಿಹಾರ ಅಂತಾನೆ ಕೊಡುದಿಲ್ಲ. ನಮ್ಮ ಊರಿಗೆ ಒಂದು ಸಲ ಸ್ಥಳ ಪರಿಶೀಲನೆ ಮಾಡಿ ಹೇಳಿದ್ರು ಬರೋದಿಲ್ಲ. ಒಂದು ಗಣಿ ಇಲಾಖೆಯನ್ನು ಕಳಿಸ್ತೇವೆ ಅಂತ ಶಾಸಕರು ಮುಂದೆ ಹೇಳಿದ್ದಾರೆ, ಇವತ್ತಿನ ತನಕ ಅವರಿಲ್ಲ. 3 ದಿನ ನಾವು ಅಲ್ಲಿ ನಾಗರಮಠದಲ್ಲೇ ಧರಣಿ ಕೂತ್ವಿ. ಒಬ್ಬರು ಪಂಚಾಯಿತಿಯವರಾಗಲಿ ಯಾರೂ ಸಹ ಬರಲಿಲ್ಲ. ಮತ್ತು ಇವತ್ತೀಗ ಇಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೇವೆ. ನೋಡುವ ನಮ್ಗೆ ಎಲ್ಲಿ ಕೂತ್ಕೊಂಡು ಬೆಳಗ್ಗೆಯಿಂದ ಕೂತ್ಕೊಂಡಿದ್ದೀರಾ? ಹೌದು, ಬೆಳಿಗ್ಗೆ ನಾವಿಲ್ಲಿ 9:30 ಇಲ್ಲಿ ಇದ್ವಿ. ಮಕ್ಕಳನ್ನೆಲ್ಲ ಮನೇಲಿ ಎಲ್ಲರನ್ನು ಕರ್ಕೊಂಡೇ ಬಂದದ್ದು. ಮಕ್ಕಳನ್ನ ಬಿಟ್ಟು ಬರ್ಲಿಕ್ಕೂ ಅಲ್ಲಿ ಹೆದರಿಕೆ ಆಗ್ತಾ ಉಂಟು ನಮ್ಗೆ. ಅದಕ್ಕೋಸ್ಕರ ಮಕ್ಕಳನ್ನೆಲ್ಲ ಕರ್ಕೊಂಡೇ ಬಂದದ್ದು. ನೋಡುವ ಎಲ್ಲಿ ತನಕ ಆಗ್ತದಂತ ನೋಡುವ. ನಾವು ಸಹ ಬಿಟ್ಟು ಕೊಡೋದಿಲ್ಲ ಯಾವುದನ್ನು. ನಾವು ಕೃಷಿಕರು, ಕೆಲವರೆಲ್ಲ ಹೇಳ್ತಾ ಇದ್ರಂತೆ ಯಾರದ್ದು ಒಂದು ತುಂಡು ಜಾಗ ಇಲ್ಲ ಅಂತ. ಆ ಹೇಳ್ತಾ ಇರೋ ವ್ಯಕ್ತಿ ದೊಡ್ಡ ಫ್ರಾಡ್. ಅವನು ಮೊದಲು ಅವನು ಆತ್ಮವಿಮರ್ಶನೆ ಮಾಡಿಕೊಳ್ಳಿ. ಅವನ ಹೆಸರು ಹೇಳೋಕ್ಕೂ ಅಷ್ಟು ಅವನ ಲಾಯಕ್ಕಿಲ್ಲ ಆ ವ್ಯಕ್ತಿ. ಅವನ ವಿಷಯ ಬಿಡಿ. ನಾವು ಹೇಳೋದು ಇವಾಗ ನಾವು ಅಲ್ಲಿನ ಮೂಲ ನಿವಾಸಿಗಳು, ನಮ್ಮದು ಜಾಗ ಇದೆ, DC ಅವರು ಬರಲಿ, ನಾವು ನಮ್ಮದು ಜಾಗದ್ದು RTC ಬೇಕಾದರೂ ಅವರು ಅದನ್ನು ಪರಿಶೀಲನೆ ಮಾಡಲಿ. ಯಾವುದನ್ನು ಮಾಡೋಕ್ಕೂ ಅವರು ಒಂದು ಸ್ಥಳಕ್ಕೆ ಬರುವುದಿಲ್ಲ ಅಂತ ಹೇಳ್ರಿ. ನಾವು ಹೇಳೋದು ಸತ್ಯವೋ ಸುಳ್ಳೋ ಅದನ್ನಾದರೂ ವಿಮರ್ಶೆ ಮಾಡೋಕ್ಕೆ ಬರಲೇಬೇಕಲ್ವ DC ಅವರು. ಅವ್ರು ಯಾಕೆ ನಮ್ಮ ಗ್ರಾಮಕ್ಕೆ ಬರೋದಿಲ್ಲ ಅನ್ನೋದೇ ನಮಗೊಂದು ಯಕ್ಷ ಪ್ರಶ್ನೆ ಆಗಿದೆ ಸರ್. ಈಗ ಹೊಳೆದಂಡೆ 2 ಕಡೆ ನಮ್ಮ ಜಮೀನಿದೆ, ಕೃಷಿ ಭೂಮಿ ಇದೆ, ಅದೆಲ್ಲ ಆಲ್ರೆಡಿ ಹೊಳೆಗೆ ಹೋಗಿದೆ.
ಹೋಗಿರೋದು ಬಿಡಿ ಸರ್. ಈಗ ಇರೋದಕ್ಕೆ ಏನಾದರೂ ಅವರು ತಡೆಗೋಡೆ ನಿರ್ಮಾಣ ಮಾಡಬೇಕು. ಕೃಷಿ ಭೂಮಿ ಇದ್ದರೆ ಅಲ್ವಾ ಸರ್ ಮುಂದೆ. ಕೃಷಿ ಇಲ್ಲದೆ, ಭೂಮಿ ಇಲ್ಲದೆ ಇವ್ರು ಮಾಡೋ ಮರಳನ್ನು ತಿಂದು ಬದುಕೋಕ್ಕಾಗತ್ತಾ ಜನರಿಗೆ? ಮರಳು ಬೇಕು, ಹೌದು. ಹಾಗಂತ ಅದನ್ನು ಅವೈಜ್ಞಾನಿಕವಾಗಿ ತೆಗೆದು ಒಂದು ಊರನ್ನ ಹಾಳು ಮಾಡಿ ಪರಿಸರ ನಾಶ ಮಾಡಿದ್ರೆ ಮುಂದಿನ ಜನಾಂಗಕ್ಕೆ ನಾವು ಏನು ಉಡುಗೊರೆ ಹಾಕಿ ಕೊಡ್ತೀವಿ ಹೇಳಿ? ಸಲ ಮನವಿ ಕೊಟ್ಟರು, ಸ್ಪಂದನೆ ನೀಡಿಲ್ಲ ಅಂತ ಹೇಳಿ ಗೊತ್ತಾಗುತ್ತೆ, ಅದರಲ್ಲೇ ಗೊತ್ತಾಗುತ್ತೆ ಅವರು ಅದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋ ಅನುಮಾನ ಬರುತ್ತೆ. ಯಾರು DC ಅವರು? ಹೌದು, ಅವ್ರು ಇದಕ್ಕೆಲ್ಲ ಉತ್ತರ ಕೊಡ್ಬೇಕು. ಇಲ್ಲ ಅವರು ಸರಿ ಅಲ್ಲ, ಅವರಿಗೆ DC ಅವರಿಗೆ ಏನು ಲಾಭ? ಅವ್ರೊಟ್ಟಿಗೆ ಶಾಮೀಲಾಗಿ DC ಅವರಿಗೆ ಏನು ಲಾಭ? ಅದಕ್ಕೆ ಉತ್ತರ ಅವರೇ ನಮ್ಮ ಊರಿಗೆ ಬಂದು ಅವರೇ ನೀಡಬೇಕು, ಅವರೇ ಅದನ್ನು ಇದು ಮಾಡ್ಕೊಳ್ಬೇಕು. ಬರುವುದಿಲ್ಲ ಯಾಕೆ ಅನ್ನೋದೇ ನಮ್ಮ ಪ್ರಶ್ನೆ. ಯಾಕಂದ್ರೆ ಇದುವರೆಗೆ ನಮ್ಮ ಜಿಲ್ಲೆಗೆ ಬಂದ DC ಅವರು ಯಾರು ಮರಳುಗಾರಿಕೆಗೆ ಅಥವಾ ಅಕ್ರಮವಾಗಿ ಇಷ್ಟು ಉತ್ತೇಜನ ಕೊಟ್ಟಿದ್ದು ಕಂಡು ಬಂದಿಲ್ಲ. ಇದು ಸೀದಾ ಹೇಳ್ಬೇಕಂದ್ರೆ ಗುಂಡಾಗರ್ದಿ ಮರಳುಗಾರಿಕೆ ಸರ್. ಅವರೊಂದು 50 ಜನ ಬಂದು ನಿಂತು, ಪೊಲೀಸರು ಒಂದು 100 ಜನ ಬಂದು ನಿಂತು ಜಿಲ್ಲಾಧಿಕಾರಿಯವರ ಶ್ರೀರಕ್ಷೆಯೊಂದಿಗೆ ಮರಳುಗಾರಿಕೆ ನಡೆಸ್ತಿರೋದು ಇದೊಂದು ವಿಪರ್ಯಾಸ. ಯಾಕಂದ್ರೆ ಜಿಲ್ಲಾಧಿಕಾರಿಗಳಿಗೆ ಇದೊಂದು ಕುಂಠಿತ ಜೀವನ ಇದು. ಯಾಕೆ ಹೇಳಿದ್ರೆ ಎಲ್ಲಿ ಸರ್ ಇದು ಶೋಭೆನ ಅವರಿಗೆ? 150 ಜನ ಪೊಲೀಸ್ನವ್ರನ್ನ ಹಾಕಿ ಮರಳುಗಾರಿಕೆ ಮಾಡೋದು ಶೋಭೆ ತೋರುತ್ತಾ? ಯಾರು ಭಯೋತ್ಪಾದನೆ ನಡೀತಾ ಇದೆಯಾ ಸರ್ ಅಲ್ಲಿ, ಅಥವಾ ಕೋಮುಗಲಭೆ ನಡೀತಾ ಇದೆಯಾ? ಇವರು ಇದ್ರ ಬಗ್ಗೆ ಸೂಕ್ಷ್ಮ ಪರಿಶೀಲನೆ ಮಾಡಿಸ್ಬೇಕಿತ್ತು. ಇಷ್ಟೊಂದು ಜನ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ ಅಂತ ಹೇಳಿದ್ರೆ ಊರಿನ ಕೃಷಿಕರಿಗೆ, ಗ್ರಾಮಸ್ಥರಿಗೆ ಏನು ತೊಂದರೆ ಅನ್ನೋದನ್ನು ತಿಳ್ಕೊಬೇಕಿತ್ತು ಅವರು. ಯಾಕೆ ಗ್ರೌಂಡ್ ರಿಪೋರ್ಟ್ ತಗೊಂಡಿಲ್ಲ ಸರ್? ಹಾಗಾದ್ರೆ ಅವ್ರು ನೇರ ಆರೋಪಿ ಅಲ್ವಾ? ಯಾಕೆ ಆರೋಪ ಸ್ಥಾನದಲ್ಲಿ ಅವ್ರನ್ನ ಇಡಬಾರ್ದು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಬೇಕು ಸರ್. ನಾವು ಇಷ್ಟೊಂದು ಮನವಿ ಕೊಟ್ಟು ಊರಿಗೆ ಬನ್ನಿ, ಊರಲ್ಲಿರೋ ಸಮಸ್ಯೆ, ಮೂಲಭೂತ ಸೌಕರ್ಯಗಳ ಕೊರತೆ, ಇದನ್ನೆಲ್ಲ ಅವ್ರಿಗೆ ಸಾಕ್ಷಿ ಸಮೇತ ತೋರಿಸಿದ್ರು. ಹೊಳೆಯಲ್ಲಿ ದಿಬ್ಬ ಇದೆ ಅಂತಾರೆ. ದಿಬ್ಬ ಅಲ್ಲ ಸರ್, ದ್ವೀಪ. ನಮ್ಮದು ಉಪನದಿ, ನೇರವಾಗಿ ಸೀತಾ ನದಿ ಅಲ್ಲ. ಇದನ್ನೆಲ್ಲ ಅವ್ರು ಗಮನದಲ್ಲಿ ಇಟ್ಕೊಂಡ್ರು 1.5 ಲಕ್ಷ ಮೆಟ್ರಿಕ್ ಟನ್ ಹೆಂಗೆ ಕೊಡ್ತಾರೆ ಸರ್ ಇವರು? 10,000 ಮೆಟ್ರಿಕ್ ಟನ್ ಕೊಡುವಂಥ ಜಾಗದಲ್ಲಿ 1.5 ಲಕ್ಷ ಮೆಟ್ರಿಕ್ ಟನ್ನು ಇವರು ವರ್ಷಕ್ಕೆ 66,000 ಮೆಟ್ರಿಕ್ ಟನ್ ತೆಗಿಬೇಕು ಅಂತ ಹೇಳಿದ್ರೆ 5 ವರ್ಷ ಗುತ್ತಿಗೆ ಕೊಡ್ತಾರೆ ಸರ್. ಈಗಿನ ಇರುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ 12 ತಿಂಗಳು ಮಾತ್ರ ಅಗ್ರಿಮೆಂಟ್ ಇರುತ್ತೆ. ಇವರು 5 ವರ್ಷಕ್ಕೆ ಹೆಂಗೆ ಕೊಟ್ರು ಸರ್? ಇವರೇನು ಊರನ್ನು ದಾನಪತ್ರ ಮಾಡಿ ಕೊಟ್ರ ಮರಳು ಗುತ್ತಿಗೆದಾರರಿಗೆ? ನಾವು ಬದುಕೋದು ಬೇಡ, ಇವರು ಮರಳು ಮಾತ್ರ ಸಪ್ಲೈ ಮಾಡ್ಕೊಂಡು ಇವ್ರು ಬದುಕೋದಾ? ಇದಕ್ಕೆ ಅವರು ಸರಿಯಾದ ರೀತಿಯಲ್ಲಿ, ಕಾನೂನು ರೀತಿಯಲ್ಲಿ ಉತ್ತರ ಕೊಡ್ಬೇಕು. ಈಗ ನೀವು DC ಆಫೀಸ್ನ ಮುಂದೆ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡಿದ್ದೀರಿ. ನಿಮ್ಮನ್ನ ಯಾರು ಮಾತಾಡ್ಸೋರು ಅಥವಾ ಇಲ್ಲಿ ಬಂದು ಯಾರು ವಿಚಾರಿಸೋರು ಯಾರು ಕಂಡು ಬಂದಿಲ್ಲ? ಯಾರು ಬರುವುದಿಲ್ಲ. ಯಾಕೆ ಕೇಳಿದ್ರೆ ಶಾಸಕರು, ಸಂಸದರು ಇದ್ದಾಗಲೇ DC ಅವ್ರು ನನಗೆ ಗೊತ್ತಿಲ್ಲ ಮರಳುಗಾರಿಕೆ ಮಾಡಿಸ್ತೀನಿ ಅಂತ ಹೇಳುವಾಗ ಇನ್ನು ಶಾಸಕರು ಬಂದು ಅದನ್ನು ಕೇಳಬೇಕಾಗತ್ತೆ. ಅವ್ರು ಇವಾಗ ಫೋನ್ ಮಾಡಿದ್ರು ಬರ್ತಿಲ್ಲ ಅಂತ ಹೇಳಿದ್ರೆ ಅವ್ರು ಇನ್ನೇನಂತ ಉತ್ತರ ಕೊಡುವವರಿಗೆ ನಾವು ಇಲ್ಲೇ ಕಾಯ್ತೀವಿ. ಯಾಕಂದ್ರೆ ರಕ್ಷಣೆ ಮಾಡುವವರಲ್ವ ಸರ್ ಇವರೆಲ್ಲ. ಈಗ ವಿದ್ಯಾಭ್ಯಾಸ ಇದ್ದು ರಕ್ಷಣೆ ಮಾಡುವಂಥ ಸ್ಥಳ, ಹುದ್ದೆಯಲ್ಲಿದ್ದು ನಮಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದ್ರೆ ಯಾರಿಂದ ಕೆಡಕ್ ಸರ್? ಹಾಗಾದರೆ ಲೋಕಾಯುಕ್ತರೇ ಹೇಳಿ ಹೋಗಿದ್ದಾರೆ, ಇಲ್ಲೆಲ್ಲ ವಿದ್ಯಾಭ್ಯಾಸ ಕಲ್ತವರಿಂದನೇ ಅನ್ಯಾಯ ಆಗ್ತಿದೆ ಅಂತ. ಅದನ್ನು ಮತ್ತೆ ಪುನಃ ಪ್ರೂವ್ ಮಾಡ್ತಾ ಇದ್ದಾರಲ್ಲ ಸರ್ ಇವರು. ಪದೇ ಪದೇ ವಿದ್ಯಾಭ್ಯಾಸ ಕಲ್ತವನೊಬ್ಬ ಇಂಥದ್ದಕ್ಕೊಂದು ಇಳಿತಾನೆ ಅಂತ ಹೇಳಿದ್ರೆ ಊರಿನ ಕೃಷಿಕರಿಗೆಲ್ಲ ಏನು ಸರ್ ಇವ್ರು ಪಾಠ ಮಾಡೋದು? ಒಂದೊಂದು ಗಂಟೆಗಳೆಲ್ಲ ಭಾಷಣ ಮಾಡ್ತಾರಲ್ಲ ವೇದಿಕೆ ಮೇಲೆ ನಿಂತ್ಕೊಂಡು, ಸಬ್ಸಿಡಿ ಕೊಡ್ತೀವಿ ಕೃಷಿ ಮಾಡಿ ಅಂತೇಳಿ. ಇಲ್ಲೂ ಹೊಳೆಗೆ ಕೃಷಿ ಭೂಮಿ ಹೋದ್ಮೇಲೆ ಹೊಳೆ ಉತ್ತಿ ಬೆಳೆ ತೆಗಿಯೋಕ್ಕಾಗತ್ತೆ ಸರ್ ಇವರಿಗೆ? ಇದ್ರ ಬಗ್ಗೆ ಎಲ್ಲ ಅವ್ರು ಸೂಕ್ಷ್ಮ ಪರಿಶೀಲನೆ ಮಾಡಿದ್ರೆ, ಸ್ವತಃ ಸ್ಥಳ ಭೇಟಿ ಮಾಡಿದ್ರೆ ಅವ್ರು ನೇರವಾಗಿ ನಿಲ್ಲಿಸಿ ಹೋಗ್ತಾರೆ. ಆ ವಿಶ್ವಾಸವನ್ನು ನಮಗಿದೆ. ಅದಕ್ಕೋಸ್ಕರ ಮರಳು ಗುತ್ತಿಗೆದಾರರು ನೀವು ಊರಿಗೆ ಬರಬೇಡಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇವರು ಇದನ್ನ ಷರತ್ತನ್ನು ಪಾಲಿಸ್ಕೊಂಡು DC ಆಫೀಸಲ್ಲೇ ಕೂತ್ಕೊಂಡು ಅವ್ರ ಹುದ್ದೆಯನ್ನು ನಿಭಾಯಿಸ್ತಾ ಇದ್ದಾರೆ ಅಷ್ಟೇ. ಅವ್ರ ಹುದ್ದೆಯನ್ನು ನಿಭಾಯಿಸ್ತಾ ಇದ್ದಾರೆ ಅಷ್ಟೇ. ಮುಂದೆ ಕೊನೆಯದಾಗಿ ಹೇಳೋಕೆ ಏನು ಬಯಸ್ತೀರಾ DC ಅವರಿಗೆ? ಬರ್ಬೇಕು ಸರ್ ನಮ್ಮ ಊರಿಗೆ ಬಂದು ಅವರು ನೇರವಾಗಿ ಸ್ಥಳ ಭೇಟಿ ಕೊಟ್ಟು ಅಲ್ಲಿ ಹೇಳ್ತಾ ಇರುವಂಥ ಕೃಷಿಕರ ನೋವು, ಗ್ರಾಮಸ್ಥರ ಅಳಲನ್ನು ನೋಡಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಟ್ಟು ಕಾನೂನಿನ ಪಾಠ ಗುಂಡಾಗರ್ದಿ ಮರಳುಗಾರಿಕೆ ಮಾಡುವವರಿಗೆ ತೋರಿಸ್ಬೇಕು. ಅವರು ಕೃಷಿಕರಿಗೆ, ಗ್ರಾಮಸ್ಥರಿಗೆ ತೋರಿಸೋದಲ್ಲ. ಕಾನೂನಿನ ಪಾಠ ಈಗ ನಮ್ಗೆ ಹೇಳ್ತಾ ಇದ್ದಾರೆ. ಯಾಕೆ ಹೇಳಿ? ಮುಗ್ಧರು ಮೌನ ಜನಗಳಂತೇಳಿ. ಆದರೂ ಮುಗ್ಧರು ನಮ್ಮೂರಲ್ಲ ಸರ್. ನಾವು ಇದನ್ನು ಕಾನೂನಿಗೆ ಮರ್ಯಾದೆ ಕೊಟ್ಟು ಊರಲ್ಲಿ ಇದ್ದೀವೇ ಹೊರತು ಕಾನೂನನ್ನು ಕೈ ತಗೊಂಡಿದ್ರೆ ಅವ್ರನ್ನ ಹೆಚ್ಚೊತ್ತಿಲ್ಲ. ಅವ್ರು ಯಾರು ಅಲ್ಲಿ ಮೂಲ ನಿವಾಸಿಗಳಲ್ಲ. ನಾವು ಅಲ್ಲೇ ಹುಟ್ಟಿ ಬೆಳೆದು ಅದೇ ಹೊಳೆ ನೀರನ್ನು ಕುಡಿದು ಬದುಕ್ತಾ ಇರುವಂಥವ್ರು. ಇನ್ನು ಹೇಗೆ ಬೇಕಾದರೂ ಬದುಕ್ತೀವಿ ಅಂತ ತೋರಿಸೋದಾದ್ರೆ 2 ದಿನ ಸಾಕು. ಇದನ್ನೆಲ್ಲ ಅವ್ರು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ನಮಗೊಂದು ನ್ಯಾಯ ಕೊಡ್ಬೇಕು ಸರ್. ಯಾಕೆ? ಕೃಷಿ ಭೂಮಿ ಉಳಿಸೋ ಜಿಲ್ಲಾಧಿಕಾರಿಗಳ ಕರ್ತವ್ಯ ಅಲ್ವಾ? ನಾವೇನಾದ್ರು ಬೇರೆ ಊರಲ್ಲಿ ಹೋಗಿ ಐಸನ್ ಜಾಗ ಕೇಳ್ತಾ ಇದ್ದೀವ? ನಮ್ಮ ಊರಲ್ಲಿರುವಂಥ ನಮ್ಮ ಕೃಷಿ ಭೂಮಿಯನ್ನು ಒಳ್ಳೆ ರೀತಿಯಲ್ಲಿ ಉಳಿಸ್ಕೊಡಿ, ಅದನ್ನು ಒಂದು ರಿವಿಟ್ಮೆಂಟು, ಮೂಲಭೂತ ಸೌಕರ್ಯ, ಆ ಕೊರತೆ ಎಲ್ಲ ನೋಡಲಿ ಸರ್ ಅವ್ರು ಬಂದು. ಏನು ನಮ್ಮೂರ ಸಿಲಿಕಾನ್ ಸಿಟಿ ಆಗಿದೆಯಾ? ಇನ್ನೂ ಮೂಲಭೂತ ಕೊರತೆಗಳಿಂದ ಅಲ್ಲೇ ಇದೆ ಸರ್. ಸರಿಯಾದ ಮಶಾಣದ ವ್ಯವಸ್ಥೆ ಇಲ್ಲ, ಒಂದು ಬೀದಿ ದೀಪ ಇಲ್ಲ, ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲ. ಈಗ ಪಡಿತರ ಚೀಟಿಯಲ್ಲಿ ಕೊಡುವ ಫ್ರೀಯಾದ ಅಕ್ಕಿಯನ್ನೇ 300-400 ರೂಪಾಯಿ ಕೊಟ್ಟು ಆಟೋ ಚಾರ್ಜ್ ಮಾಡ್ಕೊಂಡು ತಗೊಬರುವಂಥ ಪರಿಸ್ಥಿತಿ. ಯಾಕೆಂದ್ರೆ ಅಕ್ಕಿ ಅವಶ್ಯಕತೆ ಇಲ್ದಿದ್ದಿದ್ರು ಅದನ್ನು ತರದಿರ ಕಾರ್ಡ್ ಹೋಗುತ್ತನ್ನೋ ಜವಾಬ್ದಾರಿಯಿಂದ.
ಇದನ್ನೆಲ್ಲ ಅವ್ರು ತಿಳ್ಕೋಬೇಕು, ಯಾರಿಗೇನು ತೊಂದರೆ ಆಗ್ತಿದೆ ಅಂತ. ಮರಳು ಗುತ್ತಿಗೆದಾರರು ಟೆಂಡರ್ ಹಾಕಿದ್ದಾರೆ, ಟೆಂಡರ್ ಹಾಕಿ ದುಡ್ಡಿಗೆ ಖರ್ಚು ಮಾಡಿದ್ದಾರೆ, ಅವ್ರಿಗೆ ತೊಂದರೆ ಆಗುತ್ತೆ ಅನ್ನೋದಲ್ಲ, ಮೂಲ ನಿವಾಸಿಗಳಿಗೆ ಕೃಷಿಕರಿಗೆ ಏನು ತೊಂದರೆ ಆಗುತ್ತಂತ ಅವ್ರು ನೋಡ್ಕೋಬೇಕು ಫಸ್ಟ್. ಅದರಿಂದ ಏನು ಗ್ರೌಂಡ್ ರಿಪೋರ್ಟ್ ತೊಗೊತಾರೆ ಅದ್ರ ಮೇಲೆ ಅವ್ರು ಬರೀಲಿ ನೋಡುವ. ಹಾಗಾದರೆ ಮರಳುಗಾರಿಕೆ ಮಾಡೋದು ಸ್ವತಃ ಅವರೇ ಬಿಡೋದಿಲ್ಲ. ಯಾಕಂದರೆ ಮರಳು ಗುತ್ತಿಗೆದಾರನ ಹತ್ರ ಅಲ್ಲಿ ಒಂದು ತುಂಡು ಭೂಮಿ ಇಲ್ಲ, ಜಿಲ್ಲಾಧಿಕಾರಿಗಳದ್ದು ಸ್ವಂತ ಭೂಮಿ ಇಲ್ಲ. ಆವಾಗ ಪೆನ್ನು ಪೇಪರಿಗೆ ಏನು ಬೇಕಾದರೂ ಅವ್ರು ಕಾನೂನು ಹೇಳಿ ಕೊಡ್ಬೋದು. ಆದರೆ ನಾವು ಅದೇ ಸ್ವಂತ ಭೂಮಿಯಲ್ಲಿ ಉತ್ತಿ ಬೆಳೆ ತೆಗೆದು ತಿಂದು ಬದುಕುವಂಥವ್ರು, ನಮ್ಮ ನ್ಯಾಯ ಇಲ್ವಾ ಹಾಗಾದರೆ? ಥ್ಯಾಂಕ್ ಯು.